118ನೆಯ ಜಯಂತ್ಯೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಇಂದು ಈ ಕಲಬುರಗಿಯಲ್ಲಿ ಆಚರಣೆ ಮಾಡಲಾಗ್ತಿದೆ. ಏನು ನಮ್ಮ ಹಿರಿಯರೆಲ್ಲ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ಡಾಕ್ಟರ್ ಬಾಬು ಜಗಜೀವನ್ ರಾವ್ ಆಗಿರ್ಬೋದು, ಹಾಗೂ ಜಗಜ್ಯೋತಿ ಅಣ್ಣ ಬಸವಣ್ಣನವರಾಗಿರ್ಬೋದು, ಅವರೆಲ್ಲ ಏನು ಕನಸು ಕಂಡಿದ್ರು ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ಈ ದೇಶದಲ್ಲಿ ಸಮಾಜದಲ್ಲಿ ಒಂದು ಸ್ವಾಭಿಮಾನದ ಬದುಕನ್ನು ಕಟ್ಟಬೇಕು, ಎಲ್ಲರಿಗೂ ಕೂಡ ಸಮನಾದಂಥ ಹಕ್ಕನ್ನು ಸಿಗಬೇಕು ಅಂತಕ್ಕಂಥ ಏನು ಕನಸನ್ನು ಕಂಡಿದ್ರು. ಆ ಕನಸಿನ ಕಡೆಗೆ ನಾವೆಲ್ಲರೂ ಕೂಡ ಇಂದು ಹೋಗಬೇಕಾಗಿದೆ. ಬರುವಂಥ ಯಾವುದೇ ದಿನಗಳೆಲ್ಲರೂ ಕೂಡ ಏನು ನಮ್ಮ ಹಿರಿಯರು ಏನು ಕನಸನ್ನು ಕಂಡಿದ್ರು ಆ ಕನಸನ್ನು ನನಸು ಮಾಡೋ ಕಡೆಗೆ ನಾವೆಲ್ಲರೂ ಕೂಡ ಒಂದೇ ತಂದೆ ತಾಯಿಯ ಮಕ್ಕಳಂತೆ ಬದುಕೋಣ, ಬಾಳೋಣ. ಈ ದೇಶಕ್ಕೆ ಏನಾದರೂ ಕೂಡ ಗಂಡಾಂತರ ಬಂದಂತಾದಂಥ ಸಂದರ್ಭದಲ್ಲಿ ನಾವು ಮತ್ತೊಮ್ಮೆ ಇಲ್ಲಿರ್ತಕ್ಕಂಥ ನಾವೆಲ್ಲರೂ ಎಲ್ಲ ಯಾವುದೇ ಜಾತಿ ಜನಾಂಗದವ್ರು ಇರ್ಬೋದು, ಎಲ್ಲರ ಹೊಣೆ ಇದೆ. ದೇಶ ಉಳಿದ್ರೆ ನಾವೆಲ್ಲರೂ ಕೂಡ ಉಳಿಯೋಕ್ಕೆ ಸಾಧ್ಯ. ಅದಕ್ಕೆ ದೇಶ ರಕ್ಷಣೆಗೆ ನಾವೆಲ್ಲರೂ ಕೂಡ ಕಂಕಣಬದ್ಧರಾಗಿ ನಾವೆಲ್ಲರೂ ಬಾಳೋಣ, ಬದುಕೋಣ. ಅದೇ ರೀತಿಯಾಗಿ ಬರುವಂಥ ದಿನಗಳಲ್ಲಿ ನಮ್ಮ ಹಿರಿಯರು ಕಂಡಂಥ ಕನಸುಗಳನ್ನು ನನಸು ಮಾಡುವಂಥ ನಿಟ್ಟಿನ ಕಡೆಗೆ ನಾವೆಲ್ಲರೂ ಕೂಡ ಸಾಗೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕು. ಭಾರತ ದೇಶದ ಹಸಿರು ಕ್ರಾಂತಿ ಹರಿಕಾರರಾಗಿರುವಂಥ ಬಾಬು ಜಗಜೀವನ್ ರಾಮ್ ಅವರ 115ನೇ ಜಯಂತ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ನಾಡಿನ ಹಾಗೂ ದೇಶದ ಜನತೆಗೆ, ವಿಶೇಷವಾಗಿ ದೇಶದ ರೈತರಿಗೆ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಮತ್ತು ಬಾಬು ಜಗಜೀವನ್ ರಾಮ್ ಅವರು ದೇಶದಲ್ಲಿ ಅನೇಕ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಭಾರತ ದೇಶದ ಉಪ ಪ್ರಧಾನಿಯಾಗಿ ಈ ದೇಶದಲ್ಲಿರುವಂಥ ರೈತರು ದೇಶದ ಬೆನ್ನೆಲುಬು. ಈ ರೈತರಿಗೋಸ್ಕರ, ಈ ರೈತರ ಬದಲಾವಣೆಗೋಸ್ಕರ ಇವತ್ತು ಈ ದೇಶದಲ್ಲಿ ಹಸಿರು ಕ್ರಾಂತಿಯನ್ನೇ ಮಾಡಿದಂಥ ಮಹಾನ್ ನಾಯಕ ಯಾರಪ್ಪ ಅಂದರೆ ಇವತ್ತು ಬಾಬು ಜಗಜೀವನ್ ರಾಮ್ ಅವರು. ಇವತ್ತು ರೈತರು ಬದಲಾವಣೆಯಾದರೆ ಈ ದೇಶ ಉದ್ಧಾರ ಆಗ್ತದೆ, ಈ ದೇಶಕ್ಕೆ ಅನುಕೂಲ ಆಗ್ತದೆ ಎನ್ನುವಂಥ ಒಂದು ನಿಟ್ಟಿನಲ್ಲಿ ಪ್ರಪ್ರಥಮವಾಗಿ ಈ ದೇಶಕ್ಕೆ ಏನು ಕೃಷಿ ಚಟುವಟಿಕೆಯಲ್ಲಿ ಬದಲಾವಣೆ ತಂದು ಇವತ್ತು ನೀರಾವರಿ ಮಾಡೋ ಮೂಲಕ ಇವತ್ತು ಹಸಿರು ಕ್ರಾಂತಿಯನ್ನೇ ಮಾಡಿದಂಥ ಮಹಾನ್ ನಾಯಕ ಬಾಬು ಜಗಜೀವನ್ ರಾಮ್ ಅವರ ಜಯಂತ್ಯೋತ್ಸವದ ಈ ಸಂದರ್ಭದಲ್ಲಿ ನಾವೆಲ್ಲ ನಾಡಿನ ಜನತೆ ಭಾಳ ಹುಮ್ಮಸ್ಸಿನಿಂದ ಇವತ್ತು ವಿಜೃಂಭಣೆಯಾದಂಥ ಜಯಂತಿ ಇವತ್ತು ಭಾರತ ದೇಶಾದ್ಯಂತ ಇವತ್ತು ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೇವೆ.
ಇವತ್ತು ಕಲಬುರಗಿ ಮಹಾನಗರದಲ್ಲಿ ಈ ಭಾಗದ ಪ್ರಭಾವಿ ನಾಯಕರಾಗಿರುವಂಥ ಲಿಂಗರಾಜ್ ತಾರ್ಪೇಲ್ ಅವರು, ನಮ್ಮ ಭೀಮ್ಶಾ ಖನ್ನಾ ಅವರು, ಶರಣು ಅವರು, ಮಲ್ಲಿಕಾರ್ಜುನ ಮೆಕೇರಿ ಅವರು, ಅನೇಕ ಈ ಕಲಬುರಗಿ ಜಿಲ್ಲೆಯಲ್ಲಿರುವಂಥ ಪ್ರಭಾವಿ ನಾಯಕರು ನಾವೆಲ್ಲರೂ ಸೇರಿ ಇವತ್ತು ಒಂದು ಶಾಂತಿ ಸುವ್ಯವಸ್ಥೆ ಕಾಪಾಡೋ ಸಲುವಾಗಿ ಅವರು ತೋರಿಸಿಕೊಟ್ಟಂಥ ಮಾರ್ಗದಲ್ಲಿ ಈ ದೇಶದ ರೈತರ ರಕ್ಷಣೆಗಾಗಿ, ದೇಶದ ರೈತರ ಅನುಕೂಲಕ್ಕಾಗಿ ನಾವೆಲ್ಲರೂ ಹೋರಾಟ ಮಾಡಬೇಕಾಗಿದೆ. ಅವರ ಒಂದು ಹಾದಿಯಲ್ಲಿ ನಾವು ನಡಿಬೇಕಾಗಿದೆ ಅಂತ ತಿಳ್ಕೊಂಡು ಇವತ್ತು ಇನ್ನೊಮ್ಮೆ ಈ ದೇಶದ ಸಮಸ್ತ ಜನತೆಗೆ ಬಾಬು ಜಗಜೀವನ್ ರಾಮ್ ಅವರ ಹಾರ್ದಿಕ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸ್ತೇವೆ. ನಮಸ್ಕಾರ.